ಲಾಸ್ಟ್ ವಿಡಿಯೋದಾಗ ನಾವು ಮಲ್ಟಿಮಾಲಿಕ್ಯುಲರ್ ಕೊಲೈಡ್ಸ್, ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್, ಅಸೋಸಿಯೇಟೆಡ್ ಕೊಲೈಡ್ಸ್ ಇವನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಭಾಳಷ್ಟು ಸಣ್ಣ ಸಣ್ಣ ವೆನ್ ದೇ ಕಂಬೈನ್, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ವೆನ್ ದೇ ಕಂಬೈನ್, ಆಫ್ಟರ್ ದೇ ಕಂಬೈನ್ ಅವು 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ರೇಂಜ್ನಾಗ ಬರ್ತಾವೆ. ಹಂಗೆ ಬಂದ ಕೂಡ ಅದಕ್ಕೆ ನಾವು ಹಂಗೇನು ಕೊಲೈಡ್ಸ್ ಫಾರ್ಮ್ ಆಗ್ತಾವೆ ಅದಕ್ಕೆ ನಾವು ಮಲ್ಟಿಮಾಲಿಕ್ಯುಲರ್ ಕೊಲೈಡ್ಸ್ ಅಂತೀವಿ. ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್ ಅದ್ರ ಒಂದು ಸೈಜದ ಪಾರ್ಟಿಕಲ್, ಒಂದು ಪಾರ್ಟಿಕಲ್ ಇದು ಸೈಜ್ 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಇರ್ತೈತಿ. ಸೊ ಅವು ಮ್ಯಾಕ್ರೋಮಾಲಿಕ್ಯುಲರ್. ಆಮೇಲೆ ಅಸೋಸಿಯೇಟೆಡ್, ನಾವು ಸೋಪ್ದು ಎಕ್ಸಾಂಪಲ್ ತೊಗೊಂಡಿದ್ವಿ. ಸ್ವಲ್ಪ ಸೋಪ್ ನೀರಾಗಿ ಹಾಕಿದಾಗ ಅದು ಇಟ್ ಆ್ಯಕ್ಟ್ಸ್ ಆಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಭಾಳಷ್ಟು ಹಾಕಿದ ಅವು ದೇ ಫಾರ್ಮ್ ಮಿಸಲ್ ಫಾರ್ಮೇಷನ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಮಿಸಲ್ಸ್ will be in the range of 1 nanometer to 1000 nanometer. So these were the another classification of colloids: multimolecular colloids, macromolecular colloids and associated colloids. ಇದೆಲ್ಲ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಆಮೇಲೆ ಅಸೋಸಿಯೇಟೆಡ್ ಕೊಲೈಡ್ಸ್ ಡಿಟೇಲ್ ಎಕ್ಸ್ಪ್ಲನೇಷನ್ ಹೆಂಗೆ ಫಾರ್ಮ್ ಆಗ್ತಾವೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಬೇಕು ಅಂದರೆ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಐತಲ್ಲ. ಸೊ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಡಿಸ್ಕಸ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್ ಡಿಸ್ಕಸ್ ಮಾಡೋಣ. ಕೊಲೈಡ್ಸನ್ನು ಹೆಂಗೆ ಪ್ರಿಪೇರ್ ಮಾಡೋದು, ಎಸ್ಪೆಷಲಿ ಸಾಲ್ಸ್ ಅಂದರೆ ಇಟ್ ಇಸ್ ಅ ಟೈಪ್ ಆಫ್ ಕೊಲೈಡ್. ನಾವು ಫಸ್ಟ್ ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಒಳಗೆ ಸಾಲ್ ಬಂದಿತ್ತು. ಅಂದ್ರೆ ವೇರ್ ಡಿ ಪಿ ಇಸ್ ಸಾಲಿಡ್ ಆ್ಯಂಡ್ ಡಿ ಎಮ್ ಇಸ್ ಲಿಕ್ವಿಡ್. ಡಿ ಪಿ ಸಾಲಿಡ್, ಡಿ ಎಮ್ ಲಿಕ್ವಿಡ್. ಸೊ ಸಾಲಿಡ್ ಒಳಗೆ SO, ಲಿಕ್ವಿಡ್ ಒಳಗೆ L ಸೇರಿ ಸಾಲ್. ಸೊ ಇದ್ರದ್ದು ಪ್ರಿಪ್ರೇಷನ್ ನಾವು ನೆಕ್ಸ್ಟ್ ನೋಡ್ತೀವಿ. ಸೊ ಬಿಫೋರ್ ದ್ಯಾಟ್ ವಿ ಶುಡ್ ಸ್ಟಡಿ ಸೋಪ್ ಬಗ್ಗೆ ಇನ್ನೂ ಸ್ವಲ್ಪ ಕಲಿತೀವಿ ನಾವು. ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಇದು 10ನೇತಾಗ ಬಂದಿತ್ತು. 10ನೇದು ಕಲಿತಾ ಬಂದಿರಿ, 11ನೇದು ಮುಗಿಸಿ 12ನೇತಕ್ಕೆ ಬಂದಿರಿ. 10ನೇತಾಗ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀರಿ, ಕಲ್ತಿರ್ತೀರಿ. ಬಟ್ ಸ್ಟಿಲ್ ಇಲ್ಲಿ ಬಂದೈತಿ. ಕ್ವಿಕ್ಲಿ ವಿಲ್ ಲುಕ್ ಇನ್ ಟು ಇಟ್ ಆ್ಯಂಡ್ ದೆನ್ ಮೂವ್ ಟು ಪ್ರಿಪರೇಷನ್ ಆಫ್ ಸಾಲ್ಟ್ಸ್, ಸೊ ಪ್ರಿಪರೇಷನ್ ಆಫ್ ಕೊಲೈಡ್ಸ್. ಓಕೆ, ಇದು ನಮ್ಮದು ಕ್ಲಾತ್ ವಿಚ್ ಇಸ್ ಡರ್ಟಿ. ಅದನ್ನು ನಾವು ಈಗ ಸ್ವಚ್ಛ ಮಾಡ್ಬೇಕು. ಸೊ ನಾನು ಏನು ಮಾಡೀನಿ, ಒಂದು ಬಕೆಟ್ ತೊಗೊಂಡು ಅದ್ರಾಗ ನೀರು ಹಾಕಿ ಅದ್ರಾಗ ಸೋಪ್ ಅಥವಾ ಡಿಟರ್ಜೆಂಟ್, ಸೋಪ್ ಅನ್ಕೋರಿ, ಸೋಪ್ ಪೌಡರ್ ಹಾಕಿ ಆ ಕ್ಲಾತನ್ನು, ದ ಕ್ಲಾತ್ ವಿಚ್ ಇಸ್ ಡರ್ಟಿ, ಇದು ನೋಡಿರಿ, ಸರ್ಫೇಸ್ ಆಫ್ ದ ಕ್ಲಾತ್ ಇದು ವಿಚ್ ಇಸ್ ಡರ್ಟಿ. ಇದು ಡರ್ಟ್, ಇದು ಆಯಿಲಿ ಆರ್ ಗ್ರೀಸಿ ಡರ್ಟ್ ವಿಲ್ ಬಿ ಆಯಿಲಿ ಆರ್ ಗ್ರೀಸಿ ಅಂದರೆ ಸಮಥಿಂಗ್ ವಿಚ್ ಇಸ್ ಆಯಿಲಿ. ಅಂದ್ರೆ ಈಗ ವಾಟ್ ಎಕ್ಸಾಕ್ಟ್ಲಿ ಇಸ್ ಗ್ರೀಸ್, ವೇರ್ ಡು ಯು ಫೈಂಡ್ ಗ್ರೀಸ್ ಅಂದ್ರೆ ನೀವು 2 ವೀಲರ್ ಅಥವಾ 4 ವೀಲರ್ದು ಮೆಕ್ಯಾನಿಕ್ ಶಾಪ್ಸಿಗೆ ಹೋದ್ರೆ ಯು ವಿಲ್ ಫೈಂಡ್ ಲಾಟ್ ಆಫ್ ಗ್ರೀಸ್ ಇನ್ ಲುಬ್ರಿಕೆಂಟ್ಸ್. ಅಂದರೆ ಈಗ ಯಾವ ಒಂದಿಷ್ಟು ಪಾರ್ಟ್ಸ್ ಆಫ್ ದ ವೆಹಿಕಲ್ಸ್ ಇದು ಕರೆಕ್ಟಾಗಿ ವರ್ಕ್ ಆಗಲಿ, ಅಂದ್ರೆ ಎಫಿಷಿಯೆಂಟಾಗಿ ವರ್ಕ್ ಆಗಲಿ ಅಂತ ಗ್ರೀಸ್ ಹಾಕ್ತಾರೆ. ಅಂದರೆ ಯು ನೋ ವಾಟ್ ಈಸ್ ಗ್ರೀಸ್, ಬಟ್ ಹಂಗೆ ಇಲ್ಲಿ ಬಂದಿತ್ತಲ್ಲ. ಸೊ ಹೇಳಿದೆ ಆಯಿಲಿ ಆರ್ ಗ್ರೀಸಿ ಡರ್ಟ್. ಇದು ಹೊಲಸಿದು, ಇದು ಅರಿಬಿ ನಮ್ಮದು, ಇದು ಹೊಲಸು, ಇದನ್ನು ತೆಗಿಬೇಕು. ಸೊ ನಾನು ಏನು ಮಾಡಿದೆ, ನೀರಾಗಿ ಹಾಕಿ ಅದ್ರಾಗ ಸೋಪ್ ಹಾಕಿ ಅದ್ರಾಗ ಇದನ್ನೇ ಎದ್ದಿದೆ. ಸೊ ಸೋಪು ನಾವು ಸೋಡಿಯಂ ಸ್ಟಿಯರೇಟ್ ಎಕ್ಸಾಂಪಲ್ ತೊಗೊಂಡ್ರೆ ಅಂದರೆ ಸೋಪ್ ಮಾಲಿಕ್ಯೂಲ್ ಅದನ್ನು ನೀರಾಗ ಹಾಕಿದ್ರೆ ನಾವು ನಿನ್ನೆ ನೋಡಿರಿ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ವಿ. ಸೋಡಿಯಂ ಸ್ಟಿಯರೇಟ್ ಫಾರ್ಮುಲಾ ಏನು, C17H35COO ಇಟ್ ವಿಲ್ ಸ್ಪ್ಲಿಟ್ ಇಂಟು C17H35COO ಮೈನಸ್ Na+ ಆಗಿ ಸ್ಪ್ಲಿಟ್ ಆಗುತ್ತೆ. ಆ C17H35COO ಮೈನಸ್ ಒಳಗೆ 2 ಪಾರ್ಟ್ ಇರ್ತಾವೆ. ಆನಯನ್ ಒಳಗೆ 2 ಪಾರ್ಟ್ ಇರ್ತಾವೆ. ಅದು ಹಾವು ಹಾಕಿದ್ನಲ್ಲ, ದ ಹೆಡ್ ವಾಸ್ polar and the tail was non-polar, and head is hydrophilic, tail is hydrophobic. ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ವಿ. ಸೊ
ನೀವು ಏನದು ಹಾಕ್ತೀರಿ ಸೋಪ್ ಮಾಲಿಕ್ಯೂಲ್ಸ್ ಹಿಂಗೆ ಬಂದು ಇದು ಡರ್ಟಿಗೆ ಹಿಂಗೆ ಬಂದು ಸೋಪ್ ಮಾಲಿಕ್ಯೂಲ್ಸ್ ಅಟ್ಯಾಚ್ ಆಗ್ತಾವೆ ನೋಡ್ರಿ. ಆಲ್ ದ ಹೆಡ್ಸ್ ಆರ್ ಫೇಸಿಂಗ್ ಟುವರ್ಡ್ಸ್ ವಾಟರ್ ಆ್ಯಂಡ್ ದ ಟೇಲ್ಸ್ ಆರ್ ಸ್ಟಕ್ ಇನ್ ದ ಡರ್ಟ್. ಇದು ಈ ಡರ್ಟ್ನಾಗ ಟೇಲ್ಸ್ ಆಫ್ ದ ಸೋಪ್ ಮಾಲಿಕ್ಯೂಲ್ಸ್ ಸ್ಟಕ್ ಆಗ್ಯಾವ. ಹೆಡ್ ಆರ್ ಫೇಸಿಂಗ್ ವಾಟರ್ ಬಿಕಾಸ್ heads are water loving, tails are water hating. If tails are water hating, you can consider them as oil loving. If they hate water, you can consider them as oil loving. Athwa they hate water alla, so they are away from water. The tails are away from water. As they are away from water, they got stuck into the dirt which is oily or greasy. ಈಗೇನಾಗುತ್ತೆ, ನೀವು ಬಟ್ಟಿನ ಅಥವಾ ಅರ್ಬಿನ ಏನು ಮಾಡ್ತೀರಿ, ಯು ವಿಲ್ ರಿನ್ಸ್ ಇಟ್. ಬಿಫೋರ್ ಯು ರಿನ್ಸ್ ಇಟ್, you will hit it, you will rub it, you will swirl it. ಅಂದ್ರೆ ಇವೆಲ್ಲ ಮಾಡೋದು ಒಂದ, ಅಥವಾ ಅದು ಬಟ್ಟೆ ತೊಗೊಂಡು ಹಿಂಗೆ ಮಾಡೋದು ಒಂದ. when you do that, when you rub it, when you swirl it, ಇವನ್ನೆಲ್ಲ ಮುಗಿಸಿ ನೀವು ನೀರು ಹಾಕಿ ರಿನ್ಸ್ ಮಾಡ್ತಿರಲ್ಲ, ನೀರು ಹಾಕಿ ವೆನ್ ಯು ಪುಷ್ ಇಟ್ ಅಸೈಡ್ ಅಲ್ಲ, ಅವಾಗ ಏನಾಗುತ್ತೆ, ಒಂದು ಸೆಕೆಂಡ್, ಅದನ್ನು ನೀವು ಹೊರಗೆ ತೆಗೆದು ಹಿಂಗೆ ಮಾಡಿ ಕಟ್ಟಿಗೆ ಹೊಡೆದು ನೀರು ಹಾಕಿ ವೆನ್ ಯು ಪುಷ್ ದ ವಾಟರ್ ಅವೇ ಫ್ರಮ್ ದ ಕ್ಲೋತ್, ಬ್ರಷ್ ತೊಗೊಂಡು ಅರ್ಬಿ ಒಳಗಿಂದ ನೀರೆಲ್ಲ ಹಿಂಗೆ ದುಗಿಸ್ತೀರಿ, ಹೊರಗೆ ತಳ್ತೀರ, ಯು ಪುಷ್ ಇಟ್. ವೆನ್ ಯು ಪುಷ್ ಇಟ್ ಏನಾಗುತ್ತೆ, ನೀರು ಹೋಗುತ್ತೆ. ಆ ನೀರು ಹೋಗ್ಬಿಡುತ್ತೆ. ನೀರು ಹೋದಂದ್ರೆ ಅದ್ರ ಜೋಡಿ ಏನು ಮಾಡ್ತದೆ, ಈ ಹೆಡ್ಸನ್ನು, ಸೋಪ್ ಮಾಲಿಕ್ಯೂಲ್ಸದ ಹೆಡ್ಡನ್ನು ಆ ನೀರು ತೊಗೊಂಡು ಹೋಗುತ್ತೆ. ಬಿಕಾಸ್ ದೀಸ್ ಹೆಡ್ಸ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ಆರ್ ವಾಟರ್ ಲವಿಂಗ್. ಸೊ ವಾಟರ್ ಹೋತಂದ್ರೆ ಅದ್ರ ಜೋಡಿ ಇವು ಹೆಡ್ಸ್ ಹೋಗ್ತಾವೆ. ಇವು ಹೆಡ್ಸ್ ಹೋದಂದ್ರೆ ಅದ್ರ ಜೋಡಿ ಇವು ಟೇಲ್ಸ್ ಹೋಗ್ತಾವೆ. ಹೆಡ್ ಕಟ್ಟಾಗಿ ಹೆಡ್ ಟೇಲ್ ಬೇರೆ ಆಗಂಗಿಲ್ಲ. ಹೆಡ್ ಹೋಗುತ್ತೆ, ಹೆಡ್ ಹೋದ ಜೋಡಿ ಟೇಲ್ ಹೋಗುತ್ತೆ. ಟೇಲ್ ಹೋತಂದ್ರೆ ಈ ಡರ್ಟು ಹೋಗುತ್ತೆ. ಡರ್ಟ್ ಹೋತು ಅಂದರೆ ಈ ಕ್ಲಾತ್ ನಮ್ದು ಏನಾಯ್ತು, ಅದು ಕ್ಲೀನ್ ಆಯ್ತು. ದಿಸ್ ಈಸ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. ಎಲ್ಲ ಮಸ್ತ್ ಗ್ರೀನ್ ಸ್ಕೆಚ್ ಮೇಲೆ ಬರೆದಿರ್ತೀನಿ. ಓಕೆ, ದ್ಯಾಟ್ ವಾಸ್ ಇಟ್ ಅಬೌಟ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. ಇದನ್ನು ಬೇಕಾದ್ರೆ ನೀವು ಪಾಸ್ ಮಾಡಿ ಈ ಡೈಗ್ರಾಮ್ಸ್ ಹಾಕೊಂಡು ಇಟ್ಕೋರಿ ಒಂದು ಕಡೆ. ನಿಮ್ಮ ಬೇಸ್ಬುಕ್ನ ಏನು ಕೊಟ್ಟಾರ ಹಂಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರ, ಅದು ನೋಡಿರಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್. ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್ ಎರಡು ಮೆಥಡ್ಲೇ ಮಾಡ್ಬೋದು. ಒಂದು ಕೆಮಿಕಲ್ ಮೆಥಡ್ಸ್, ಅಂದರೆ ಪ್ರಿಪ್ರೇಷನ್ ಆಫ್ ಕೊಲೈಡ್ಸನ್ನು ಎರಡು ಮೆಥಡ್ ಮಾಡ್ಬೋದು. ಒಂದು ಕೆಮಿಕಲ್ ಮೆಥಡ್ಸ್, ಆಮೇಲೆ ಇನ್ನೊಂದಿಷ್ಟು ಮೆಥಡ್ಸ್ ಅದಾವೆ. ಅವನ್ನ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ವೀಡಿಯೋಸ್ ಒಳಗೆ. ಈ ವಿಡಿಯೋ ಒಳಗೆ ನಾವು ಕೆಮಿಕಲ್ ಮೆಥಡ್ಸ್ಲೇ, ಅಂದರೆ ಒಂದಿಷ್ಟು 4 ಸಾಲನ್ನು ಪ್ರಿಪೇರ್ ಮಾಡೋದು ನಾವು ಈ ವಿಡಿಯೋ ಒಳಗೆ ನೋಡ್ತೀವಿ. ಆ 4 ಸಾಲ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಕೆಮಿಕಲ್ ರಿಯಾಕ್ಷನ್, ಇದು ರಿಯಾಕ್ಟ್ ಆಯ್ತು, ಇದು ಬಂತು, ಹಂಗೆ 4 ರಿಯಾಕ್ಷನ್ ಅದು. ಸೊ ಇದು ರಿಯಾಕ್ಟ್ ಆಯ್ತು, ಒಂದೇ ಸಾಲ್ ಬಂತು, ಇದು ರಿಯಾಕ್ಟ್ ಆಯ್ತು, ಇನ್ನೊಂದು ಯಾವುದೋ ಸಾಲ್ ಬಂತು. ಹಂಗೆ 4 ಇಂಪಾರ್ಟೆಂಟ್ ರಿಯಾಕ್ಷನ್ ನಿಮ್ಮ ಸಿಲೆಬಸ್ ಸಿಗೋದು. ಆ 4 ರಿಯಾಕ್ಷನ್ ಒನ್ ಬೈ ಒನ್ ನೋಡ್ಬಿಡೋಣ ಅಂತ. ಓಕೆ, ನೀವು ಈಗ ಪೇಜ್ ನಂಬರ್ 11 ಒಳಗೆ ಪ್ರಿಪರೇಷನ್ ಆಫ್ ಸಾಲ್ಟ್ಸ್, ಪ್ರಿಪರೇಷನ್ ಆಫ್ ಕೊಲೈಡ್ಸ್. ಸಾಲ್ಟ್ಸ್ ಆರ್ ಪ್ರಿಪೇರ್ಡ್ ಐದರ್ ಬೈ ಪ್ರಿನ್ಸಿಪಲ್ ಆಫ್ ಡಿಸ್ಇಂಟಿಗ್ರೇಷನ್ ಆರ್ ಕಂಡೆನ್ಸೇಷನ್. ಈ ಕೆಮಿಕಲ್ ಮೆಥಡ್ಸ್ ಏನಂತವ್ರಿ, ಇವಕ್ಕೆ ಕಂಡೆನ್ಸೇಷನ್ ಮೆಥಡ್ಸ್ ಅಂತ ಕರೀತಾರೆ. ಈಗ ನಾವೇನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋರಿದ್ದೀವಿ ಕೆಮಿಕಲ್ ರಿಯಾಕ್ಷನ್ಸ್, ಅವಕ್ಕೆ ನಾವು ಏನಂತ ಕರಿತೀವಿ, ಕಂಡೆನ್ಸೇಷನ್ ಮೆಥಡ್ಸ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಒನ್ 4 ಕೆಮಿಕಲ್ ರಿಯಾಕ್ಷನ್ ಅದಾವ. ಅದ್ರೊಳಗೆ ಒಂದೇದು ನೋಡ್ರಿ, ಅಲ್ಲಿ ಪೇಜ್ ನಂಬರ್ 11 ಒಳಗೆ ಒಂದೇದು ನೋಡ್ರಿ. AS2O3 ಆರ್ಸೆನಿಕ್ ಆಕ್ಸೈಡ್ ಪ್ಲಸ್ H2S ಹೈಡ್ರೋಜನ್ ಸಲ್ಫೈಡ್. ಅಲ್ಲಿ ನೋಡ್ರಿ, ನಾನು ತೋರಿಸ್ತೀನಿ ಆಮೇಲೆ ನಿಮ್ಗೆ. ಗಿವ್ಸ್ AS2S3 ಆರ್ಸೆನಿಕ್ ಸಲ್ಫೈಡ್. ಇಟ್ ಗಿವ್ಸ್ ಆರ್ಸೆನಿಕ್ ಸಲ್ಫೈಡ್ ಆ್ಯಂಡ್ ವಾಟರ್. ಓಕೆ, ಇಲ್ಲೇ ಆರ್ಸೆನಿಕ್ ಸಲ್ಫೈಡ್ AS2S3 ಇಲ್ಲೇ ನೋಡ್ರಿ. AS2S3 ಬ್ರ್ಯಾಕೆಟ್ನಾಗ ಸಾಲ್ ಅಂತ ಬರ್ತದೆ. ಅಂದರೆ ಈ ಸಾಲ್ವ್ ಮಾಡೋಕೆ ಹೊಂಟಿದ್ವಿ ನಾವು. ಆರ್ಸೆನಿಕ್ ಸಲ್ಫೈಡ್ ಸಾಲ್ವ್ ಪ್ರಿಪೇರ್ ಮಾಡೋಕೆ ಹೊಂಟಿವಿ. ನೀರು ಬಂತು. ಈ ರಿಯಾಕ್ಷನ್ ನೆನ್ಪಿಡ್ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಇಲ್ಲ ಏನು ಮಾಡಿದ್ವಿ, ಆರ್ಸೆನಿಕ್ ಆಕ್ಸೈಡ್ ತೊಗೊಂಡ್ವಿ, AS2O3, ಅದನ್ನು H2S ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಮಾಡಿದ್ವಿ. ನಮಗೇನು ಬಂತು, ಆರ್ಸೆನಿಕ್ ಸಲ್ಫೈಡ್ ಬಂತು. ಆರ್ಸೆನಿಕ್ ಸಲ್ಫೈಡ್ ಸಾಲ್ವ್, ಇನ್ ವಿಚ್ ಆರ್ಸೆನಿಕ್ ಸಲ್ಫೈಡ್ ಈಸ್ DP ಆ್ಯಂಡ್ DM ಈಸ್ ವಾಟರ್. ಸೊ ಆರ್ಸೆನಿಕ್ ಸಲ್ಫೈಡ್ ಸಾಲ್ವ್ ರೆಡಿ ಆಯ್ತು. ಇಷ್ಟ. ಇಲ್ಲಿ ಏನು ಕೊಟ್ಟ ನೋಡ್ರಿ, ಅಲ್ಲಿ ನೀವು ನೋಡಿದ್ರಿ ಅಂದ್ರೆ ಬುಕ್ ಒಳಗೆ ನೀವು ಇಲ್ಲಿ ನೋಡಿದ್ರಿ ಅಂದ್ರೆ ಇಲ್ಲೇ ಡಬಲ್ ಡಿಕಂಪೋಸಿಷನ್ ಅಂತ ಕೊಟ್ಟಾರ. ಇನ್ನು ಡಬಲ್ ಡಿಕಂಪೋಸಿಷನ್ ನಾವು ಹೋದ ವರ್ಷ ಕಲ್ತೀವಿ ಟೈಪ್ಸ್ ಆಫ್ ರಿಯಾಕ್ಷನ್ಸ್, ಡಿಕಂಪೋಸಿಷನ್, ಡಬಲ್ ಡಿಕಂಪೋಸಿಷನ್. ಇಲ್ಲಿ ನೋಡಿ, ಡಬಲ್ ಡಿಕಂಪೋಸಿಷನ್ ಆಗಿದೆಯಲ್ಲ,
ಈ ಸಲ್ಫರ್ ಹೈಡ್ರೋಜನ್ ಜೋಡಿ ಇತ್ತು, ಸಲ್ಫರ್ ಆರ್ಸೆನಿಕ್ ಜೋಡಿ ಬಂತು, ಆರ್ಸೆನಿಕ್ ಜೋಡಿ ಬಂತು. ಆಕ್ಸಿಜನ್ ಆರ್ಸೆನಿಕ್ ಜೋಡಿ ಇತ್ತು, ಆರ್ಸೆನಿಕ್ ಜೋಡಿ ಇತ್ತು. ಆಕ್ಸಿಜನ್ ಈಗ ಹೈಡ್ರೋಜನ್ ಜೋಡಿ ಬರುತ್ತೆ. ಇವು ಏನು ಮಾಡಿದ್ವು, ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಇದು ಡಬಲ್ ಡಿಕಂಪೋಸಿಷನ್. ಸೊ ಇದು 1 ರಿಯಾಕ್ಷನ್. ಆರ್ಸೆನಿಕ್ ಸಲ್ಫೈಡ್ ಸಾಲ್ ಪ್ರಿಪೇರ್ ಮಾಡೋಕ್ಕೆ ಈ ರಿಯಾಕ್ಷನ್. ವೆರಿ ಸಿಂಪಲ್, ಜಸ್ಟ್ ರಿಮೆಂಬರ್ ದ ರಿಯಾಕ್ಷನ್. AS2O3 + H2S. ಇದು ಬ್ಯಾಲೆನ್ಸ್ ಮಾಡಿದರೆ 3 ಆಗ್ಬೇಕಿಲ್ಲ, 3H2S. ಬ್ಯಾಲೆನ್ಸ್ ಮಾಡಿದರೆ 3H2S gives AS2S3. ಇದು ಆರ್ಸೆನಿಕ್ ಸಲ್ಫೈಡ್ ಸಾಲ್ ಪ್ಲಸ್ ವಾಟರ್. ಓಕೆ, ಇದು ಆರ್ಸೆನಿಕ್ ಸಲ್ಫೈಡ್ ಸಾಲ್ ಆಯ್ತು. ಇಂಥ 3 ರಿಯಾಕ್ಷನ್ ಅದಾವೆ. ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದೋಸ್ ರಿಯಾಕ್ಷನ್ಸ್. ಇಲ್ಲಿ ಏನಾಗ್ತೈತೆ ಅನ್ನೋದು ನಿಮ್ಗೆ ಹೈಲೈಟ್ ಮಾಡಿಕೊಡ್ತೀನಿ ನಾನು. ರಿಯಾಕ್ಷನ್ ನೀವು ನೆನ್ಪಿಟ್ಕೋಬೇಕು. 1 ಮಾರ್ಕಿಗೆ ಒಮ್ಮೆ ಕೇಳ್ತಾರೆ. ಓಕೆ, 1ನೇದು ಆಗ್ತದೆ. ಎರಡನೇದು ನೀವು ನೋಡಿದ್ರೆ ಇಲ್ಲೇ ನೋಡಿರಿ, ಸಲ್ಫರ್ ಸಾಲ್ವ್ ಮಾಡಕ್ಕೆ ಹೊಂಟಿವಿ. ಪ್ರಿಪೇರ್ ಮಾಡಕ್ಕೆ ಹೊಂಟಿವಿ. ಸಲ್ಫರ್ ನಾನು ಲಿಯೋಫಿಲಿಕ್ ಮತ್ತು ಲಿಯೋಫೋಬಿಕ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಮಲ್ಟಿ ಮಾಲಿಕ್ಯುಲರ್ ಮತ್ತು ಮ್ಯಾಕ್ರೋಮಾಲಿಕ್ಯುಲರ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಸಲ್ಫರ್ ಸಾಲ್ ತೊಗೊಂಡಿದ್ದೆ. ನಾನು ಅಲ್ಲೇ S8 ತೊಗೊಂಡಿದ್ದೆ, ಸಲ್ಫರ್ ಮಾಲಿಕ್ಯೂಲ್ ತೊಗೊಂಡಿದ್ದೆ. ಇವರು ಇಲ್ಲಿ ಸಲ್ಫರ್ ಆಟಮ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿರಿ, ಸಲ್ಫರ್ ಆಟಮ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ S2 S4 S8 ಏನಿಲ್ಲ, ನಾವು S8 ಬಗ್ಗೆ ಮಾತಾಡಿದ್ವಿ. ಅದು ಮಾಲಿಕ್ಯುಲರ್ ಸಾಲ್, ಇದು ಅಟಮಿಕ್ ಸಾಲ್. ಏನಾರು ಇರಲಿ, ನಾವು ಅದನ್ನು ನಾವು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸದ್ಯ ಒಟ್ಟು ಸಲ್ಫರ್ ಸಾಲ್ ನಾವು ಪ್ರಿಪೇರ್ ಮಾಡಕ್ಕೆ ಹೊಂಟಿವಿ. ಅದು ಮಾಲಿಕ್ಯುಲರ್ ಒಳಗಿತ್ತು. ನಾ S8 ತೊಗೊಂಡಿದ್ದೇನೆ ರೀ. ಮಲ್ಟಿ ಮಾಲಿಕ್ಯುಲರ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಐ ಹ್ಯಾಡ್ ಟೇಕನ್ S8. ಇಲ್ಲೇ ಎಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಈ ರಿಯಾಕ್ಷನ್ ಬಗ್ಗೆ ನೋಡೋಣ. ಈ ರಿಯಾಕ್ಷನ್ ಅಷ್ಟು ನಮ್ದು ಇಂಪಾರ್ಟೆಂಟ್ ಇಲ್ಲ. ಇಲ್ಲೈತೆ ರಿಯಾಕ್ಷನ್. ಸಲ್ಫರ್ ಡೈಆಕ್ಸೈಡ್ ಒಮ್ಮೆ ಇಲ್ಲಿ ಬರೋಣ, ಇಲ್ಲಿ ನೋಡೋಣ. ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಸಲ್ಫೈಡ್ H2S ಯೂಸ್ ಸಲ್ಫರ್ ಪ್ಲಸ್ H2O. ಈ ರಿಯಾಕ್ಷನ್ ಅಷ್ಟೇ ನೆನ್ಬಿಡ್ಬೇಕು ನೀವು. ಸಲ್ಫರ್ ಸಾಲ್ ಹೆಂಗೆ ಮಾಡ್ತೀರಿ, ಕಂಡೆನ್ಸೇಷನ್ ಮೆಥಡ್ಲೆ ಅಥವಾ ಕೆಮಿಕಲ್ ಮೆಥಡ್ಲೆ ಸಲ್ಫರ್ ಸಾಲ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರೆ ಈ ರಿಯಾಕ್ಷನ್ ಬರಬೇಕು. ಸಲ್ಫರ್ ಡೈಆಕ್ಸೈಡ್ ಪ್ಲಸ್ 2H2S ಯೂಸ್ ಸಲ್ಫರ್ ಸಾಲ್ ಪ್ಲಸ್ ನೀರು. ಇಷ್ಟು ಬರೆದ್ಬಿಟ್ರೆ ಮುಗಿದೋದು. ಬ್ಯಾಲೆನ್ಸ್ಡ್ ಬರೀಬೇಕು. ಇಲ್ಲಿ ನಾ ಯಾಕೆ ಬರೆದಿಟ್ಟಿನಿ, ಎಷ್ಟು ಹೇಳೋದಿತ್ತೆ ಏನಿದೆ ಹೇಳೋದಿದ್ದೇ ಇಲ್ಲ ಅಂದ್ರೆ ಇದನ್ನು ಯಾಕೆ ಇಲ್ಲಿ ಬರೆದಿಟ್ಟಿನಿ ಅಂದ್ರೆ ಇಲ್ಲಿ ನೋಡಿಲ್ಲ ಆಕ್ಸಿಡೇಷನ್ ಅಂತ ಹೇಳಿರಲಿಲ್ಲ. ಆಕ್ಸಿಡೇಷನ್ ಹೆಂಗಾತು ಅನ್ನೋದು ತೋರ್ಸೋಕ್ಕಷ್ಟ. ಈಗ ಮೇನ್ ಹೈಡ್ರೋಜನ್ ಸಲ್ಫೈಡಿಂದ ಸಲ್ಫರ್ ಬರ್ತೈತಿ. ಇದರಲ್ಲೇ ಇದು ಬರ್ತೈತಿ. ಇದ್ರ ಹೆಲ್ಪ್ ತೊಗೊಳತ್ತೀವಿ ನಾವು ಅಷ್ಟೇ. ಸಲ್ಫರ್ ಡೈಆಕ್ಸೈಡ್ ಹೆಲ್ಪ್ ತೊಗೊಳಕತ್ತೀವಿ. ಬಟ್ ಇದರಿಂದ ಇದು ಬರತೈತಿ. ಸೊ ಇದು ನೋಡಿರಿ, ಇದ್ರೊಳಗೆ ಸಲ್ಫರ್ದು ಆಕ್ಸಿಡೇಷನ್ ನಂಬರ್ ಇಸ್ -2. ಇದು -2 ಹೆಂಗೆ ಬಂತು? ಹೈಡ್ರೋಜನ್ +1 ಫಸ್ಟ್ ಇಯರ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದನ್ನ ಕಲಿಸಿದ್ದೆ. ಹೈಡ್ರೋಜನ್ ಆಲ್ವೇಸ್ +1. ಸೊ 2 × +1 is 2. ಸೊ 2 + x = 0, x = -2. 2 + x = 0, x = -2. ಸೊ ಸಲ್ಫರ್ದು -2. ಇಲ್ಲಿ ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಐತಿ 0. ಸೊ -2 ಇದು 0 ಆದ್ರೆ -2 ಇದಿದ್ದು 0 ಆದರೆ ನಾ ಅದಕ್ಕೆ ಹಂಗೆ ಹಿಂದೆ ಹೋಗಿ ಬಂದೆ ಅಂದರೆ ಲಾಕ್ ಆದರೆ ಅದು ಮತ್ತೆ ಬಂದಾಗ್ಬಿಡ್ತದೆ. -2 ಇದು 0 ಆದರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಆಕ್ಸಿಡೇಷನ್. ಸೊ ಇದು ಆಕ್ಸಿಡೇಷನ್. ಸೊ ಸಲ್ಫರ್ ಸಾಲಿ ಈ ರಿಯಾಕ್ಷನ್ ಅಂದ್ಬಿಟ್ಬಿಟ್ರೆ ಮುಗಿದೋದು. ನೆಕ್ಸ್ಟ್ ಥರ್ಡ್, ಇಲ್ಲಿ ಗೋಲ್ಡ್ ಸಾಲ್ವ್ ಮಾಡಕ್ಕೆ ಹೊಂಟಿವಿ ನಾವು. ಥರ್ಡ್ ರಿಯಾಕ್ಷನ್ ಒಳಗೆ ಗೋಲ್ಡ್ ಸಾಲ್ವ್ ಮಾಡಕ್ಕೆ ಹೊಂಟಿವಿ. ಗೋಲ್ಡ್ ಸಾಲ್ವ್ ಮಾಡೋಕ್ಕೆ ಇನ್ನೊಂದಿಷ್ಟು ಪಾಪ್ಯುಲರ್ ಮೆಥಡ್ ಐತಿ. ನೆಕ್ಸ್ಟ್ ಇಲ್ಲೇ ನೋಡಿರಿ, ಬ್ರಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್. ಇದನ್ನು ಕಲಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ಬರ್ಬೋಗ್ಲಿ. ಇದ್ರದ್ದೊಂದು ಡೈಗ್ರಾಮ್ ಎಲ್ಲ ಹಾಕಿ ನಾನು ತೋರಿಸ್ಬೇಕು. ದ್ಯಾಟ್ ಐ ವಿಲ್ ಡೂ. ಬಟ್ ಗೋಲ್ಡ್ ಸಾಲ್ವ್ದು ಇಲ್ಲೇ ಈ ಮೆಥಡ್ಸ್ ಒಳಗೆ, ಕೆಮಿಕಲ್ ಮೆಥಡ್ಸ್ ಒಳಗೆ ಭಾಳ ಸರಳ. ಗೋಲ್ಡ್ ಕ್ಲೋರೈಡ್ ಪ್ಲಸ್ HCHO ಅಂದರೆ ಇದು ಮಿಥೆನಾಲ್ ಅಥವಾ ಫಾರ್ಮಲ್ಡಿಹೈಡ್. ಫಾರ್ಮಲ್ಡಿಹೈಡ್ ಇಸ್ ದ ಕಾಮನ್ ನೇಮ್. ಮಿಥೆನಾಲ್ ಇಸ್ ದ ಐಯುಪ್ಯಾಕ್ ನೇಮ್. ಗೋಲ್ಡ್ ಕ್ಲೋರೈಡ್ ಪ್ಲಸ್ ಮಿಥೆನಾಲ್ ಪ್ಲಸ್ ವಾಟರ್ ರಿಡಕ್ಷನ್ ಆಗಿ ಗೋಲ್ಡ್ ಬಂತು. ಇದು HCHO ಇದ್ದು HCOOH ಆಯ್ತು. ಫಾರ್ಮಲ್ಡಿಹೈಡ್ ಅಥವಾ ಮಿಥೆನಾಲ್ ಇದ್ದಿದ್ದು ಮಿಥೆನೋಯಿಕ್ ಆ್ಯಸಿಡ್ ಆಯ್ತು. ಇಲ್ಲಿ HCl ಬಂತು. ಗೋಲ್ಡ್ ಸಾಲ್ ಅಂತೂ ಬಂತು. ಈ ರಿಯಾಕ್ಷನ್ ರಿಡಕ್ಷನ್ ಬರೋದು. ಹೆಂಗೆ ರಿಡಕ್ಷನ್ ಅಂತ ಸ್ವಲ್ಪ ಇಲ್ಲಿ ನೋಡ್ಬೋದು ಅಂತ ನೋಡಿದ್ದು. ಗೋಲ್ಡ್ ಕ್ಲೋರೈಡ್ ಪ್ಲಸ್ ಮಿಥೆನಾಲ್ ಪ್ಲಸ್ ವಾಟರ್ ಯೂಸ್ ಗೋಲ್ಡ್ ಪ್ಲಸ್ ಮಿಥೆನೋಯಿಕ್ ಆ್ಯಸಿಡ್. ಇದು ಅಲ್ಡಿಹೈಡ್ ಇದ್ದಿದ್ದು, ಅಲ್ಡಿಹೈಡ್ ಅಲ್ಲ CHO. ಮಿಥೆನಾಲ್ ಇದ್ದಿದ್ದು ಮಿಥೆನೋಯಿಕ್ ಆ್ಯಸಿಡ್ ಆಯ್ತು. HCl ಬಂತು. ಇದೇನಾದ್ರಿ ಗೋಲ್ಡ್ ಬಂತು. ಇದು ಯಾಕೆ ರಿಡಕ್ಷನ್ ಅಂದರೆ ಇಲ್ಲಿ ನೋಡಿರಿ, ಗೋಲ್ಡ್ ಕ್ಲೋರೈಡ್ ಒಳಗೆ ಗೋಲ್ಡ್ ಆಕ್ಸಿಡೇಷನ್ ನಂಬರ್ +3 ಹೆಂಗಂದ್ರೆ ಇದು -1. x - 3 = 0. x - 3
-3 ಯಾಕಂದ್ರೆ ಇದ್ರದ್ದು -1 ಕ್ಲೋರಿನ್ ಇದ್ದು ಅಂತ 3 ಅದಾವೆ. x -3 ಅಥವಾ x ಪ್ಲಸ್ -3, x ಪ್ಲಸ್ ಆಫ್ -3 ಅಂದರೆ ಏನಾಗುತ್ತೆ, x -3 = 0. ಸೊ x = +3. ಗೋಲ್ಡ್ +3 ಇದ್ದಿದ್ದು ಇಲ್ಲಿ ಎಲಿಮೆಂಟ್ ಬೈ ಇಟ್ಸೆಲ್ಫ್ 0. ಸೊ +3 ಇದ್ದಿದ್ದು 0 ಆದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ರಿಡಕ್ಷನ್. ಸೊ ಇದು ರಿಡಕ್ಷನ್ ಆಯ್ತು. ಹಾಗೆ ಗೋಲ್ಡ್ ಸಾಲ್ವ್ ಬಂತು. ಈ ರಿಯಾಕ್ಷನ್ ಓವರ್ ಆಲ್ ರಿಯಾಕ್ಷನ್ ನೀವು ಬರೆದಿಡ್ಬೇಕು. ಈಗ ಏನು 4 ರಿಯಾಕ್ಷನ್ ಬರ್ತಾವಲ್ಲ ಈ ವಿಡಿಯೋ ಒಳಗೆ ಎಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಬೇಕು. ಓಕೆ, ಲಾಸ್ಟ್ ರಿಯಾಕ್ಷನ್ ಇಲ್ಲಿ ನೋಡಿರಿ. ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ವ್ ಮಾಡಕ್ಕೆ ಹೊಂಟಿವಿ ನಾವು. FeOH ಥ್ರೈಸ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ವ್ ಮಾಡಕ್ಕೆ ಹೊಂಟಿವಿ. ಏನು ಮಾಡ್ತೀವಿ, ಫೆರಿಕ್ ಕ್ಲೋರೈಡ್ ತೊಗೊತೀವಿ, ಅದಕ್ಕೆ ನೀರು ಹಾಕ್ಬಿಡ್ತೀವಿ. ವೆರಿ ಸಿಂಪಲ್. ಫೆರಿಕ್ ಕ್ಲೋರೈಡ್ ತೊಗೊಂಡು ಅದಕ್ಕೆ ನೀರು ಹಾಕಿಬಿಟ್ರೆ ನೀರು ಹಾಕಿಬಿಟ್ರೆ ಆಗ್ಬಿಡಂಗಿಲ್ಲ. ದೇರ್ ವಿಲ್ ಬಿ ಸಮ್ ಪ್ರೊಸೆಸ್ ಅಲ್ಲೇ ಅವನು ರಿಯಾಕ್ಟ್ ಆಗಿಬಿಡ್ಬೇಕು. ಆದಮೇಲೆ ಈ ಫೆರಿಕ್ ಕ್ಲೋರೈಡನ್ನು ಇದ್ರ ಜೋಡಿ ಮಿಕ್ಸ್ ಆಗೋ ಹಂಗೆ ಮಾಡಿ ರಿಯಾಕ್ಟ್ ಆಗಿ ಇದು ಬರಬೇಕು, ಫೆರಿಕ್ ಹೈಡ್ರಾಕ್ಸೈಡ್ ಬಂದು ಇದು ಶುಡ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಹಂಗಿರುತ್ತೆ. ಮತ್ತು ಆಬ್ವಿಯಸ್ಲಿ ಕೊಲೈಡ್ ಆಗಬೇಕಂದ್ರೆ DP ಶುಡ್ ಬಿ ಡಿಸ್ಪರ್ಸ್ಡ್ ಇನ್ DM. ಸೊ ಹಂಗಾಗುತ್ತದು. ನಮ್ಮ ಕೆಲಸ ಏನು, ಈ ಕೆಮಿಕಲ್ ಮೆಥಡ್ಸ್ ಒಳಗೆ ಈ 4 ರಿಯಾಕ್ಷನ್ ನೆನ್ಪಿಡ್ಬೇಕು ಅಷ್ಟೇ. ರಿಯಾಕ್ಷನ್ ಒಳಗೆ ಏನಾಗ್ತೈತಿ ಅಂತ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಷ್ಟೇ. ಫೆರಿಕ್ ಕ್ಲೋರೈಡ್ ಪ್ಲಸ್ ವಾಟರ್ ಯಾಕಂದ್ರೆ ಏನು ಮಾಡತ್ತೀವಿ, ಹೈಡ್ರೋಲಿಸಿಸ್ ಅಂದರೆ ನೀರು ಹಾಕತ್ತೀವಿ. ಸೊ +3H2O ಗಿವ್ಸ್ FeOH3 ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ಟ್ ಪ್ಲಸ್ HCl. ಈ ರಿಯಾಕ್ಷನ್ ಇಲ್ಲಿ ಬರ್ತೀನಿ. ಇಲ್ಲಿ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹೈಡ್ರೋಲಿಸಿಸ್ ಅಂದರೆ ನೀರು ಹಾಕಿದ್ವಿ ಅಂತ ಅಷ್ಟೇ. ಸೊ ಏನಾಗುತ್ತೆ, OH ನಾಗಿಂದ ಏನಾಗುತ್ತೆ, ಸಾರಿ H2O ಒಳಗಿಂದ OH. H2O ಅಂದರೆ H + OH- ಅಲ್ಲ, H2O ಅಂದ್ರೆ H + OH-. ಅದ್ರಾಗಿಂದ OH- ಇಲ್ಲಿ ಬಂತು, ಇದ್ರ ಜೋಡಿ ಬಂತು, FeOH ಥ್ರೈಸ್ ಆಯ್ತು. ಸೊ ಇದ್ರಾಗ ಏನು ಉಳಿತು, ವಾಟರ್ನಾಗ OH- ಹೋದ್ರೆ ಏನು ಉಳಿತು, H+ ಉಳಿತು. ಆ H+ ಈ Cl- ಸೇರಿ HCl. ವೆರಿ ಸಿಂಪಲ್ ರಿಯಾಕ್ಷನ್. ನೀರಿನಾಗಿಂದ OH- ಇದ್ರ ಜೋಡಿ ಐರನ್ ಜೋಡಿ ಸೇರಿ ಫೆರಿಕ್ ಹೈಡ್ರಾಕ್ಸೈಡ್ ಆಯ್ತು. ಅದು ನಮ್ಮ ಸಾಲ್ವ್ ಮಾಡಬೇಕಾಗಿದ್ದು ಸಾಲ್ವ್. ಇದ್ರಾಗ ಉಳಿತೇನು H+ ಉಳಿತು, ಇದ್ರಾಗ ಉಳಿತೇನು Cl- ಉಳಿತು, ಎರಡು ಸೇರಿ HCl. ಸೊ ದೀಸ್ ಆರ್ ದ 4 ಕೆಮಿಕಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ 4 ಕೆಮಿಕಲ್ ಮೆಥಡ್ಸ್ ನೋಡಿದ್ವಿ. ಹೌ ಟು ಪ್ರಿಪೇರ್ ಸಾಲ್ಟ್ಸ್ ಅಂತ. ಯಾವ್ಯಾವ ಪ್ರಿಪೇರ್ ಮಾಡಿದ್ವಿ ನಾವು, 1ನೇದ್ದು ಆರ್ಸೆನಿಕ್ ಸಲ್ಫೈಡ್ ಸಾಲ್ಟ್, 2ನೇದ್ದು ಸಲ್ಫರ್ ಸಾಲ್ಟ್, 3ನೇದ್ದು ಗೋಲ್ಡ್ ಸಾಲ್ಟ್, 4ನೇದ್ದು ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ಟ್. 4ದಕ್ಕೂ ರಿಯಾಕ್ಷನ್ಸ್ ಅದಾವು. ರಿಯಾಕ್ಷನ್ಸ್ ಡಿಸ್ಕಸ್ ಮಾಡಿವಿ. ಜಸ್ಟ್ ಪ್ರಾಕ್ಟೀಸ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೊಂದು ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ವೀಡಿಯೋದಾಗ ನಾನು ಬ್ರೆಡಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಅದು ಡೈಗ್ರಾಮ್ ಎಲ್ಲ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಇಂಪಾರ್ಟೆಂಟ್ ಕ್ವಶನ್. ನಾನು ನೆಕ್ಸ್ಟ್ ವೀಡಿಯೋದಾಗ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್.